ಸೊ ಶ್ರೀಗಳ ಪರವಾಗಿ ವಾದವನ್ನು ಮಾಡಿದಂಥ ಪ್ರತಾಪ್ ಜೋಗಿ ಅವರು ವಕೀಲರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಏನ್ ಕೋರ್ಟ್ ಏನ್ ಹೇಳಿತು? ಆದೇಶದ ಪ್ರತಿಯಲ್ಲಿ ಏನಿದೆ? ಆದೇಶದ ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಸಿ.ವಿ. ನಾಗೇಶ್ ಸರ್ ಅವರು ಈ ಪ್ರಕರಣವನ್ನ ಅಷ್ಟು ಸಹ ಕುಲಂಕುಷವಾಗಿ ಎವಿಡೆನ್ಸ್ ಮತ್ತೆ ಆರ್ಗ್ಯುಮೆಂಟ್ಸ್ ಎಲ್ಲ ಮಾಡಿದ್ರು ಸರ್. ಅದನ್ನ ಎರಡನ್ನೂ ಸಹ ಪಾಲಿಸ್ಬಿಟ್ಟು ಇವತ್ತು ಗೌರವಾನ್ವಿತ ನ್ಯಾಯಾಧೀಶರು ಆಗಿರ್ತಕ್ಕಂಥವ್ರು ಪರಮ ಪೂಜ್ಯವಾಗಿರ್ತಕ್ಕಂಥ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರವರನ್ನ ಇವತ್ತು ಬಿಡುಗಡೆಯನ್ನ ಮಾಡಿರ್ತಕ್ಕಂಥದ್ದು. ಅದು ಸತ್ಯಕ್ಕೆ ಜಯ ಅಂತಕ್ಕಂಥದ್ದು ನಾವು ಹೇಳ್ತಾ ಇದೀವಿ ಸರ್. ಸಾಕ್ಷ್ಯಾಧಾರಗಳ ಕೊರತೆ ಅನ್ನುವಂಥ ಶಬ್ದವನ್ನ ಬಳಕೆ ಮಾಡಿದೆ ಕೋರ್ಟ್. ಈಗ ಸಾಕ್ಷ್ಯಾಧಾರಗಳ ಶಬ್ದಗಳನ್ನ ಕೊರತೆ ಅನ್ನುವಂತಕ್ಕಿಂತ ಅಲ್ಲಿ ಯಾವ ತರ ಆಗಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಮತ್ತು ನಮಗೆ ಈಗೇನು ಮೂಲ ಪ್ರತಿ ಸಿಗದೇ ಇರೋದ್ರಿಂದ ಅದರಲ್ಲಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ನಮಗೆ ಈಗ ಸಡನ್ಲಿ ಹೇಳಕ್ ಆಗ್ತಾ ಇಲ್ಲ. ಅದು ಕಾಪಿ ಸಿಕ್ಕ ತಕ್ಷಣ ನಾವು ಅದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೀವಿ ಸರ್. ಎಸ್ ಥ್ಯಾಂಕ್ ಯು ಪ್ರತಾಪ್ ಜೋಗಿ ಅವರೇ ಪಬ್ಲಿಕ್ ಜೊತೆಗೆ ಮಾತಾಡಿದ್ದಕ್ಕೆ. ಅವರ ಚಾರ್ಜ್ ಶೀಟಲ್ಲಿ ಜಲ್ಲಾದಂಥ ವಿವರಗಳನ್ನು ನಾವು ನಿರಂತರವಾಗಿ ಪ್ರಶ್ನೆ ಮಾಡ್ತಲೇ ಬಂದ್ವಿ. ಯಾಕೆ ಅಂತ ಹೇಳಿದರೆ ವೈದ್ಯಕೀಯ ವರದಿ ಕೊಡೋದು ವಿಚಾರದಲ್ಲಾಗಿರ್ಬೋದು, ನಮ್ಮ ಮೇಲೆ ಷಡ್ಯಂತ್ರ ಅಂತ ಹೇಳಿ ದೂರನ್ನು ದಾಖಲಿಸ್ಕೊಂಡು ಇಟ್ಟಾಡಿಸಿದ್ದಾಗಿರ್ಬೋದು, ಮಕ್ಕಳನ್ನು ವೈದ್ಯಕೀಯ ವರದಿಯ ಸಂದರ್ಭದಲ್ಲಿ ಅವ್ರ ಎದುರುಗಡೆ ಕರ್ಕೊಂಡು ಹೋಗಿರೋ ವಿಚಾರಗಳಾಗಿರ್ಬೋದು, ಇವೆಲ್ಲದರ ನಡೆ ಏನಿದೆ, ಆಡಳಿತದ ನಡೆ ನಮ್ಮನ್ನು ಆತಂಕಕ್ಕೊಡ್ಡಿತ್ತು. ಯಾವುದೇ ಕಾರಣಕ್ಕೂ ನ್ಯಾಯ ಅನ್ನುವಂಥದ್ದು ಮರೀಚಿಕೆ ಆಗ್ಬೋದೇನೋ ಅನ್ನುವಂಥ ಅಂಶ ನಮ್ಮ ತಲೆಯಲ್ಲಿ ಇತ್ತು. ಆದಾಗ್ಯೂ ಕೂಡ ಎಲ್ಲ ಮತ್ತು ಘಟಾನುಘಟಿಗಳು ಇದ್ದಾಗ, ವಾದ ಮಂಡಿಸ್ತಿದ್ದಾಗ ದುರ್ಬಲ ವಿಷಯಗಳು ಏನನ್ನು ಸಾಧಿಸಿ ತೋರಿಸ್ಲಿಕ್ಕೆ ಸಾಧ್ಯ? ಅಲ್ಲಿಗೆ ಸರ್ಕಾರದ ಪರವಾದಂಥ ಅಂದರೆ ಸರ್ಕಾರ ಗಂಭೀರ ತಗೊಳ್ಳಿಲ್ಲ ಕೇಸು ಅಂತ ತಾವು ಹೇಳ್ತಾ ಇರುವಂಥದ್ದು. ಸ್ಪಷ್ಟವಾಗಿ ಸರ್ಕಾರಗಳು ಸ್ಪಷ್ಟವಾಗಿ ತಗೋಬೇಕಿತ್ತು. ಮಕ್ಕಳ ಧ್ವನಿಗೆ ಧ್ವನಿಯಾಗಬೇಕಿತ್ತು. ಆ ಧ್ವನಿ ಏನು ವೀಕ್ ಮಾಡ್ತಲೇ ಬಂದರು ಒಂದು. ಆಮೇಲೆ ಏನೇನೋ ಈ ಥರದೊಂದು ನಡೀತಲೇ ಬಂದು ವಿನಾಕಾರಣ ನಾವು ಅಲ್ದಾಡಬೇಕಾಯ್ತು. ಮತ್ತು ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳಿಂದ FIR ಹಾಕಲಾಯಿತು ನಮ್ಮ ಮೇಲೆ. ಬರೀ ಮಕ್ಕಳನ್ನು ಸಂರಕ್ಷಿಸಿದ್ದಕ್ಕೆ ನಮ್ಮ ಪರವಾಗಿ ನಿಲ್ಲಬೇಕಾದಂಥ ಸರ್ಕಾರಗಳು, ನಮ್ಮ ಪರವಾದಂಥ ಧ್ವನಿ ಎತ್ತಬೇಕಾದಂಥ ಸರ್ಕಾರಗಳು ಅಂದರೆ ಮಕ್ಕಳ ಪರವಾಗಿ ಸರ್ಕಾರಗಳು ಧ್ವನಿ ಎತ್ತಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಇದೊಂದು ನಾಗರಿಕ ಪ್ರಜ್ಞೆ. ಸೊ ಈಗ ಕೇಳ್ತಾ ಇರೋದ್ರಲ್ಲಿ ತಪ್ಪೇನಿಲ್ಲ. ಆ ಥರ ಆಗಿದ್ದರೆ ಮಕ್ಕಳಿಗೆ ಅದ್ರ ಬಗ್ಗೆ ಧ್ವನಿಯನ್ನು ಎತ್ತಬೇಕಾಗಿತ್ತು. ಬಟ್ ಯಾರೂ ಎತ್ತಲಿಲ್ಲ. ನಾವು ಅವ್ರನ್ನ ಕರ್ಕೊಂಡು ಓಡಾಡಿದ್ವಿ, ಆದರೆ ನಾವೇ ಷಡ್ಯಂತ್ರ ಮಾಡ್ತಾ ಇದ್ವಿ ಅನ್ನೋ ಆರೋಪವನ್ನು ನಾವು ಹೊತ್ಕೊಳ್ಬೇಕಾಯಿತು. ಹಾಗಿದ್ದಾಗ ಮಕ್ಕಳಿಗೆ ನ್ಯಾಯ ಸಿಗಲಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಅವರು ಎತ್ತಾ ಇದ್ದಾರೆ. ಹಾಗಿದ್ದಾಗ ಸಾಕ್ಷಿಗಳು ಎಲ್ಲಿ ಅನ್ನುವಂಥದ್ದನ್ನು ನ್ಯಾಯಾಲಯ ಕೇಳುತ್ತೆ. ಕಾರಣ ನ್ಯಾಯಾಲಯ ನೋಡುವಂಥದ್ದೇ ಸಾಕ್ಷಿಗಳ ಮೇಲೆ. ಮಂತ್ಯಾನ ಏನು, ಅವ್ರ ಹಿಂದೆ ಯಾರಿದ್ದಾರೆ, ಅವ್ರ ಕ್ಯಾರೆಕ್ಟರ್ ಏನು, ಅವ್ರ ವಿಚಾರ ಏನು. ದುಡ್ಡಿನ ಆಸೆಗೆ ಕೆಲವರು, ಅಧಿಕಾರದ ಆಸೆಗೆ ಪರಂಪರೆ ಇರ್ತಕ್ಕಂಥ ಮಠನ ಬೀದಿಗೆ ತಂದುಬಿಟ್ಬಿಟ್ರು. ಮುರುಘಾ ಶರಣರನ್ನ ಚೀ ತೂ 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 ಅಂತ ಎಲ್ಲ ದಲಿತರ ಹತ್ರ ಎಲ್ಲ ಉಗುಳಿಸಿದ್ರು ಜನ. ಅದೇ ಮುರುಘಾ ಶರಣರಿಗೆ ಇವತ್ತು ಸತ್ಯಮೇವ ಜಯತೆ ಜಯ ಸಿಕ್ಕಿದೆ. ಪರಂಪರೆ ಮಠ ಸರ್ ಅದು. ಸಾವಿರಾರು ಮದುವೆ ಮಾಡಿದೆ ಕೈ ಅದು. ಅವ್ರ ಮುಖದಲ್ಲಿ ನೀವು ನೋಡಿದ್ರ ಯಾವತ್ತನ ಮುರುಘಾ ಶರಣರಿಗೆ ಈ ವಿಡಿಯೋ ಹೋಗಿ ನೋಡಿ, ಒಂದು ಮುಖದಲ್ಲಿ ಒಂದು ಗಾಬರಿ ಇಲ್ಲ, ಯಾವತ್ತು ಕುಗ್ಗಿಲ್ಲ. ನಾವು ಅವ್ರ ಪರವಾಗಿದ್ದೀವಿ ಅಂತಲ್ಲ, ನಾವು ಸತ್ಯದ ಪರ ಇದ್ದೀವಿ. ಮುರುಘಾ ಶರಣರ ಪರ ಇದ್ದೀವಿ ಅಂದರೆ ಮುರುಗೇಶ ಪರ ಇದ್ದೀವಿ ಅಂತ. ನಮ್ಮನ್ನು ಸಂತೈಸಿದೆ ಆ ಮಠ. ಆ ಮಠನ ನಾವು ಯಾವತ್ತೂ ದಲಿತರು ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಸೊ ಇಲ್ಲಿ ಅವರ ಭಕ್ತರೆಲ್ಲ ಈಗ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಅನೇಕರಿಗೆ ಹೇಗಾಗಿತ್ತು ಅಂದರೆ, ಹೌದಾ, ಹೀಗೆಲ್ಲ ಮಾಡಿದಾರಾ, ಇರಬಹುದಾ, ಈ ರೀತಿಯಾದಂಥ ಪ್ರಶ್ನೆಗಳು ಅನೇಕ ರೀತಿಯಲ್ಲೇ ಬಂದಿತ್ತು. ಸೇಮ್ ಅದೇ ಧರ್ಮಸ್ಥಳದ ವಿಚಾರದಲ್ಲಿ ಅಲ್ಲೂ ಹೌದಾ, ಹೀಗೆಲ್ಲ ಆಗೋಯ್ತಾ, ಹೀಗೆಲ್ಲ ಮಾಡಿರಬಹುದಾ, 90% ಅದೇ ರೀತಿಯಾಗಿ ಇಲ್ಲೂ ಕೂಡ ಮಠದಲ್ಲಿ ಅನೇಕ ಭಕ್ತರಿಗೆ ಹೌದಾ, ಹಿಂಗೆ ಮಾಡಿರ್ಬಹುದಾ ಅನ್ನೋ ರೀತಿಯಲ್ಲಿ. ಮಾಡಿಲ್ಲ ಅನ್ನುವಂಥವ್ರು ಕೆಲವರು ಸಿಗ್ತಾ ಇದ್ದಾರೆ. ಇರಬಹುದು, ಮಾಡಿರಬಹುದು ಅನ್ನುವಂಥವರೇ ಜಾಸ್ತಿ. ಈಗ ಆ ನಂಬಿಕೆಗಳು ಮತ್ತೆ ವಾಪಸ್ ಬರ್ತಾ ಇದೆ. ಯಾಕೆ ಅಂತಂದರೆ ಸಾಕ್ಷಿಗಳು ಇಲ್ಲಿ ಯಾವುದು ಕೂಡ ಇಲ್ಲ, ಸುಳ್ಳು ಹೇಳಿದ್ದಾರೆ. ಸರ್, ಇವತ್ತು ತುಂಬ ಖುಷಿ ಪಡೋಂಥ ವಿಚಾರ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸಿಂಹಾವಲೋಕನ ಮಾಡಬೇಕಾಗತ್ತೆ.
ಯಾವ ಈ ಪರಮಪೂಜ್ಯ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ಮೇಲೆ ಒಂದು ಈ ನಿರಾಧಾರವಾದ ಆರೋಪ ಬಂದಾಗ ಗುರುಗಳು ಅವತ್ತು ಮುರುಘಾ ಮಠದ ಪೀಠದ ಮೇಲೆ ನಿಂತು ಒಂದು ಮಾತು ಹೇಳಿದರು. ಮುರುಘಾ ಶರಣರು ಈ ನೆಲದ ಕಾನೂನನ್ನು ಗೌರವಿಸುತ್ತೇವೆ, ಮುರುಘಾ ಮಠವೇ ಒಂದು ಸಂಚಾರಿ ನ್ಯಾಯಾಲಯ ಅಂತ. ಏನು ಆ ಮಾತು ಇವತ್ತು ಸತ್ಯವಾಗಿ ಮಾರ್ದನಿಸ್ತಾ ಇದೆ. ಖಂಡಿತವಾಗಲೂ ಕೂಡ ನ್ಯಾಯದ ತೀರ್ಪು ಕೊಟ್ಟಂತಹ ಮುರುಘಾ ಮಠ ಅಂದರೆ ಅಲ್ಲಿ ಕುಂತಿರ್ತಕ್ಕಂಥ ಸ್ವಾಮೀಜಿಗಳು ಅಂಥವರಿಗೆ ಇವತ್ತು ಅಗ್ನಿ ಪರೀಕ್ಷೆ ತಂದಿಡ್ತೀವಿ.